ಸುತ್ತೋಲೆಯಂತೆ ಸರ್ಕಾರದ ಆದೇಶ ಅನ್ವಯ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುವ ಸಲುವಾಗಿ ಇವತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಪೂರ್ವ ಸಭೆಯನ್ನು ಆಯೋಜಿಸಿದ್ದೇವೆ. ಈ ಸಭೆಗೆ ಮಾನ್ಯ ಶಾಸಕರು ಆಗಮಿಸಿದ್ದಾರೆ. ತಾಲೂಕು ಆಡಳಿತ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕಾರ್ಯನಿರ್ವಹಣಾಧಿಕಾರಿಗಳು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಮತ್ತು ತಾಲೂಕು ದಂಡಾಧಿಕಾರಿಗಳು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ನಗರಸಭೆ ಆಯುಕ್ತರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸಮಾಜ ಕಲ್ಯಾಣ ಅಧಿಕಾರಿಗಳು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ PO ಆಗಮಿಸಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಮುಖಂಡರಾದಂಥ ಜಗದೀಶ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ಸಮುದಾಯದ ಅಧ್ಯಕ್ಷರು ಸುಬ್ರಹ್ಮಣ್ಯ ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ಎಲ್ಲ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸಮುದಾಯದ ಮುಖಂಡರು, ಪ್ರತಿನಿಧಿಗಳು ಎಲ್ಲರೂ ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಮುಖಂಡರಾದಂಥ ಗೊಲ್ಲಳ್ಳಿ ಪ್ರಭಾಕರ್ ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ಸಂಘಟನೆಯ ಮುಖಂಡರು, ಪ್ರಮುಖರು ಎಲ್ಲ ಆಗಮಿಸಿದ್ದಾರೆ. ನಿಮಗೆಲ್ಲರೂ ಸಹ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕಾಗಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. 2025ನೇ ಸಾಲಿನ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕ ಶ್ರೀಯುತ ಸಮೃದ್ಧಿ ನವೀನ್ ಅವರೇ, ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಗೀತಾ ಮೇಡಮ್ ಅವರೇ, ಅಧಿಕಾರಿ ವರ್ಗದ ಸಮಯಾವಕಾಶದಿಂದ ಅನಿತಾ ಪಾಸ್ಬಾರು, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯ ಅಧಿಕಾರಿ ವರ್ಗದವರೇ, ಈ ನಮ್ಮ ತಾಲೂಕಿನ ನೂತನ ವಾಲ್ಮೀಕಿ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ H. ಸುಬ್ರಹ್ಮಣ್ಯ ಅವರೇ, ಮತ್ತೆ ಸಂಘದ ಎಲ್ಲ ಪದಾಧಿಕಾರಿ ವರ್ಗದವರೇ, ಆತ್ಮೀಯ ವಾಲ್ಮೀಕಿ ಸಮಾಜ ಹಾಗೂ ಎಲ್ಲ ನಾಗರಿಕ ಬಂಧುಗಳೇ ಮತ್ತು ಮಾಧ್ಯಮ ಮಿತ್ರರು, ಈ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಬಹಳ ಸಂಭ್ರಮವಾಗಿ ಸಡಗರವಾಗಿ ಆಚರಣೆ ಮಾಡ್ತಿರ್ತಕ್ಕಂಥ ಗೊತ್ತಿರ್ತಕ್ಕಂಥ ವಿಚಾರ. ದುರಂತ ಏನಪ್ಪ ಅಂತ ಹೇಳಿದ್ರೆ, ಅದು ಯಾರ ವೈಫಲ್ಯ ಅರ್ಥ ಆಗ್ತಾ ಇಲ್ಲ. ಬಹುಶಃ ಆ ಹೊಣೆಗಾರಿಕೆಯನ್ನ ನಾವೇ ಬರೆಸ್ಕೋಬೇಕಾಗಿದೆ. 24ನೇ ಸಾಲಿನಲ್ಲಿ ವಾಲ್ಮೀಕಿ ಜಯಂತಿನೂ ಸಹ ರಾಜ್ಯದ ಎಲ್ಲಾ ಭಾಗದಲ್ಲೂ ಆಚರಣೆ ಮಾಡಿದ್ರು. ನಮ್ಮ ಮುಳಬಾಗ ತಾಲೂಕಿನಲ್ಲಿ ಮಾತ್ರ ಮಾಡಕ್ಕಾಗಲಿಲ್ಲ. ನಮ್ಮ ಶಾಸಕರು ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು ಮಾಡಿ ಅಂತ. ನಮ್ಮಲ್ಲಿರ್ತಕ್ಕಂಥ ಕೆಲವೊಂದು ಪರಿಸ್ಥಿತಿಗಳಿಂದ ಅದನ್ನ ನೆನೆಸ್ಕೊಳ್ಳಕ್ ಆಗೋದಿಲ್ಲ. ಹಾಗಾಗಿ ನಾವೇ ಕಾರಣೀಭೂತವಾದ ಸತ್ಯವನ್ನ ಈ ಬಾರಿ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಒಂದು ಸಭೆಯಲ್ಲಿ ಬಹಳ ಸಂತೋಷದಿಂದ ನಾವೆಲ್ಲ ಸಹ ಭಾಗವಹಿಸಿದ್ವಿ ಕೂಡ. ಈ ನಮ್ಮ ಪೂರ್ವಭಾವಿ ಸಭೆಯ ನಮ್ಮ ಅಜೆಂಡಾಗಳೇನಿಲ್ಲ, ನಮ್ಮ ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ವಾಲ್ಮೀಕಿ ಭವನದ ನಿವೇಶನ, ಅದನ್ನ ಇದನ್ನ ಶಾಸಕರು ಸಹ ಭರವಸೆ ಕೊಟ್ಟಿದ್ದಾರೆ. ಸರ್ವೆ ಕಾರ್ಯವನ್ನ ಮಾಡಿ ನಮ್ಮ ಸುಪರ್ದಿ ಕೊಡ್ತಕ್ಕಂಥ ಕೆಲಸವನ್ನ ಆಗ್ಬೇಕು ಅಂತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಮ್ಮ ಸಮುದಾಯದ ಬಹಳ ದೊಡ್ಡ ನಿರೀಕ್ಷೆ ಆ ಕೆಲಸ ಆಗತ್ತೆ ಅಂತಕ್ಕಂಥದ್ದು. ಮತ್ತೆ ನಾವು ಸಂಭ್ರಮ ಸಡಗರ ಅಂದಾಗ ಪಲ್ಲಕ್ಕಿಗಳನ್ನ ಪ್ರತಿ ಪಂಚಾಯತಿಯಿಂದ ಕಳಿಸ್ಕೊಳ್ತಕ್ಕಂಥದ್ದು ಆಗ್ತಾ ಇತ್ತು. ಕೆಲವು ಪಂಚಾಯತಿಗಳಲ್ಲಿ 4-5 ಪಲ್ಲಕ್ಕಿಗಳು ಮಾಡ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಂದಷ್ಟು ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಭಾಗಗಳಲ್ಲಿ ಅವರು ಸ್ವತಃ ಅವರೇ ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಇದೆ. ಅದಕ್ಕೆ ಸರ್ಕಾರದ ವತಿಯಿಂದ ಅಂತ ಹೇಳಿ ಗೈಡೆನ್ಸ್ ಇರಲಿಲ್ಲ. ನಮ್ಮಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನೋಡ್ಕೊಂಡು ಮಾಡ್ತಕ್ಕಂಥ ಕೆಲಸ.
ಮೊದಲಿಗೆ 10,000 ಕೊಡ್ತಾ ಇದ್ರು. ಈಗ ಕಳೆದ ಒಂದು 3 ವರ್ಷದಿಂದ 15,000 ಅಂತ ಮಾಡಿದ್ದಾರೆ. ತಮಗೆಲ್ಲ ಗೊತ್ತೇ ಇದೆ ಅದರ ವೆಚ್ಚ ಅಂತಕ್ಕಂಥದ್ದು ದುಬಾರಿ ಆಗಿದೆ. ಒಂದು ಬ್ಯಾಂಕ್ ಶೀಟ್ ಆಗಿರ್ಬೋದು, ಪದಕ್ಕೆ ಕಟ್ಟತಕ್ಕಂಥ ವ್ಯವಸ್ಥೆ ಆಗಿರ್ಬೋದು, ಅದು ಪ್ರಸಾದ ನೀರುಗಳಾಗಿರ್ಬೋದು, ಇವೆಲ್ಲ ಸಹ ಬರುತ್ತೆ. ಸಮುದಾಯದಲ್ಲಿರ್ತಕ್ಕಂಥ ಜನರು ಹಾಕೊಂತಾರೆ, ಇಲ್ಲ ಅಂತಲ್ಲ. ಆದರೆ ಅದನ್ನ ಈ 15,000ವನ್ನ 25,000 ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಅಂತಕ್ಕಂಥದ್ದು ಒಂದು. ಆ ನಂತರ ಈ ನಮ್ಮ ಸಮುದಾಯ ಅಂತಕ್ಕಂಥದ್ದು ಬಹಳ ಬಡತನ ಇರ್ತಕ್ಕಂಥ ಒಂದು ಸಮುದಾಯ. ಕೆಲವೊಂದು ಭಾಗಗಳಲ್ಲಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅವ್ರ ಪರಿಸ್ಥಿತಿಗಳನ್ನ. ಯಾಕೆಂತ ಹೇಳಿದ್ರೆ ಆರ್ಥಿಕವಾಗಿ ಅಷ್ಟೊಂದು ಸಂಪನ್ಮೂಲ ಹೊಂದಿಲ್ಲ. ಹಾಗಾಗಿ ವಿದ್ಯಾಭ್ಯಾಸದಲ್ಲೂ ಸಹ ಒಂದಷ್ಟು ಕುಪಿತ ಆಗಿದ್ದಾರೆ. ಆದರೂ ಸಹ ಅವರ ಒಂದು ಹೆಗ್ಗಳಿಕೆಯಿಂದ ಮುಂದೆ ಬಂದು ಉನ್ನತವಾಗಿರ್ತಕ್ಕಂಥ ವ್ಯಾಸಂಗ ಮಾಡಲಿಕ್ಕೂ ಅವ್ರಿಗೆ ಆಗ್ತಾ ಇಲ್ಲ. ಹಾಗಾಗಿ ಈ ಬಾರಿ ನಾವು ನಮ್ಮ ನೂತನ ಸಂಘದಿಂದ ಅವ್ರನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಒಂದು ನಿಮ್ಮಲ್ಲಿ ಮಾಡಲಿಕ್ಕೆ ನಿಮ್ಮ ದೊಡ್ಡ ಮಟ್ಟದ ಸಹಕಾರ ಕೊಟ್ಟು ನಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸಕ್ಕೆ ತಾವೇ ಮುನ್ನಡೆ ಬರಬೇಕು ಅಂತಕ್ಕಂಥದ್ದು ಒಂದು. ಮತ್ತೆ ನಮ್ಮ ಸಮುದಾಯದಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು 1-2 ಇರ್ಬೋದು, ಮತ್ತೆ ಸದಸ್ಯರು ಇದ್ದಾರೆ ಬಹಳಷ್ಟು ಜನ. ಅವರನ್ನು ಸನ್ಮಾನಿಸ್ತಕ್ಕಂಥ ಕೆಲಸಕ್ಕೆ ಪ್ರೋತ್ಸಾಹವಾಗಿ ಮತ್ತೆ ಊಟದ ವ್ಯವಸ್ಥೆಗಳನ್ನ ಆಯಾ ಕಾಲದಲ್ಲಿ ಯಾರು ಶಾಸಕರಿರ್ತಾರೋ ಅವರೇ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಅದನ್ನ ಸಹ ಅವೇ ಬರೆಸಬೇಕು ಅಂತಕ್ಕಂಥದ್ದು ಎಲ್ಲಾ ಇಲಾಖೆಗಳಿಂದ ಅಧಿಕಾರಿಗಳು ಏನ್ ಬಂದಿದ್ದೀರಾ ತಮಗೆ ಕೊಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನಮ್ಮೊಂದಿಗೆ ಸಂಘ ಸಹ ನಿಮ್ಮೊಂದಿಗೆ ಕೋಆರ್ಡಿನೇಟ್ ಮಾಡುತ್ತೆ. ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು, ಯಾಕೆ ನಾವು ಕೊನೆ ವರ್ಷ ಮಾಡಿಲ್ಲ, ಈ ಬಾರಿ ವಿಜೃಂಭಣೆಯಿಂದ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ. ಹಾಗಾಗಿ ನಿಮ್ಮ ತುಂಬ ಸಹಕಾರವನ್ನ ಕೊಟ್ಟಲ್ಲಿ ನಮ್ಮ ಜಯಂತಿ ಅಂತಕ್ಕಂಥದ್ದು ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ. ಹಾಗೇನೆ ಈ ಬಾರಿ ಒಂದಷ್ಟು ನಿರೀಕ್ಷೆಗಳು ಜಾಸ್ತಿ ಇರೋದ್ರಿಂದ ಶಾಮಿಯಾನ ಮತ್ತೆ ಸ್ಟೇಜ್ ವ್ಯವಸ್ಥೆ, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಮತ್ತೆ ಅದಕ್ಕೆ ಡೆಕೋರೇಟ್ ಮಾಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನ ತಾವು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ. ಮತ್ತೆ ನಾವು ಸಹ ಅಷ್ಟೇ ಪಕ್ಷಾತೀತವಾಗಿ ಎಲ್ಲ ನಾಯಕರನ್ನು ಸಹ ಆಹ್ವಾನ ಮಾಡಿ ಎಲ್ಲರೊಂದಿಗೆ ನಾಯಕ ಸಂಬಂಧ ಸದಾಕಾಲ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ನೀವುಗಳು ಈ ಒಂದು ನಮ್ಮ ಅಂಬೇಡ್ಕರ್ ಅವರಿಗೆ ಇಲ್ಲಿ ಸೇರಿರುವ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀಮತಿ ಮಂಜಣ್ಣ ಅವರಿಗೆ ನಮಸ್ಕಾರಗಳು. ಮತ್ತೆ ನಮ್ಮ ದಂಡಾಧಿಕಾರಿಗಳಾದ ಗೀತಾರಾಮ್ ಮೇಡಮ್ ಅವರಿಗೆ ನಮಸ್ಕಾರಗಳು. ನಮ್ಮ ಮನೆಗೆ ಶಾಸಕರು ಹೇಳಿದಂತೆ ಇವಾಗ ವಾಲ್ಮೀಕಿ ಭವನದ ಜಾಗ ಮುಗಿಸಿದ್ದಾರೆ ಆಗತ್ತೆ ಅಂತ ನಂಬಿಕೆ ಇದೆ. ಶಾಸಕರು ಪ್ರವೇಶ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಜನಾಂಗ ಹಳ್ಳಿಗಳಲ್ಲಿ ಎಲ್ಲಿ ಜನಸಂಖ್ಯೆ ಇದೆಯೋ ಅಲ್ಲಿ ಒಂದು ಭವನಗಳು ಬೇಕು. ನಮ್ಮ ಶಾಸಕರ ಅಭಿಪ್ರಾಯ ಮೇಲೆ ಸ್ವಲ್ಪ ಬೇಕಾಗಿ ಎಲ್ಲರಲ್ಲಿ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇದುವರೆಗೂ ಯಾವುದೋ ವಾಲ್ಮೀಕಿ ಭವನ ಇಲ್ಲ ನಮ್ಮ ತಾಲೂಕಿನಲ್ಲಿ. ಯಾವುದೇ ಊರುಗಳಲ್ಲಿ ಎಲ್ಲ ಊರುಗಳಲ್ಲಿ ಅವರವರ ಸಮುದಾಯದಲ್ಲಿ ಎಲ್ಲ ಇದೆ. ಆದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮುದಾಯ ಹೆಚ್ಚಿಗೆ ಇರೋ ಜಾಗದಲ್ಲಿ ಕೂಡ ವಾಲ್ಮೀಕಿ ಭವನ ಇಲ್ಲ. ಶಾಸಕರು ಇದು ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ನಮಗೆ ಇದನ್ನು ಸ್ವಲ್ಪ ಮಾಡಿಕೊಡ್ಬೇಕು ಸಮುದಾಯಗಳು. ಅದೇ ರೀತಿ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಇನ್ನ ಕೆಳಮಟ್ಟದಲ್ಲಿರೋದ್ರಿಂದ ವಿದ್ಯಾಭ್ಯಾಸಕ್ಕಾಗಿ ಈ ಇಂಜಿನಿಯರಿಂಗ್ ಕೆಲವೊಂದು ಕೋರ್ಸ್ಗಳಿಗೆ ಆರ್ಥಿಕ ಸಹಾಯ ರೂಪದಲ್ಲಿ ಮಾಡಿದ್ರು ಕೂಡ ಉತ್ತಮ ಅನಿಸ್ತದೆ. ನಿಮ್ಮ ಸಹಕಾರ ಎಂದು ಮರೆಯದೇ ಇರ್ತೀವಿ. ಅದೇ ರೀತಿ ನಮ್ಮ ತಾಲೂಕಿನ ಬಡ ಜನರಿಗೆ ನಿವೇಶನಗಳು ಇಲ್ಲ. ನಮ್ಮ ಸಮುದಾಯಕ್ಕೆ ದಯವಿಟ್ಟು ಇನ್ನ ಗಡಿನಾಡು ಪ್ರದೇಶ ಇರೋದ್ರಿಂದ ಅಲ್ಲಿ ಮನೆಗಳೇ ಇಲ್ಲ, ಕೆಲವರಿಗೆ ಸ್ವಂತ ಮನೆಗಳಿಲ್ಲ, ಜಾಗ ಇಲ್ಲ, ಸರ್ಕಾರದ ಜಮೀನು ಕೂಡ ಇಲ್ಲ. ದಯವಿಟ್ಟು ಶಾಸಕರು ನಮ್ಮ ದಂಡಾಧಿಕಾರಿಗಳಲ್ಲಿ ಮನವಿ, ನಮಗೆ ಸರ್ಕಾರ ನೀಡುವಂತೆ ಎಲ್ಲರಿಗೂ ಯಾರಿಗೆ ಸ್ವಂತ ಜಾಗ ಇರೋ ಅವ್ರಿಗೂ ಕೂಡ ಭೂಮಿ ಒದಗಿಸಬೇಕಾಗಿ ಶಾಸಕರಲ್ಲಿ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಮಾಡ್ಕೊಳ್ತೀವಿ.
30 ಪಂಚಾಯತಿಯಿಂದಲೂ ಪಲ್ಲಿಗೆ ಬರಬೇಕು. ಯಾಕಂದ್ರೆ ಕೆಲವೊಂದು ಪಂಚಾಯತಿಗಳಿಗೆ ನಮ್ಮವರಿಲ್ಲ, ಅದರಿಂದ ಕೆಲವರು ಪಲ್ಲಿಗೆಯನ್ನ ಕಟ್ಟಿ ಕಲಿಸ್ತಾ ಇಲ್ಲ. ಆದ್ರಿಂದ ಪ್ರತಿಯೊಬ್ಬರು ಪ್ರತಿ ಪಂಚಾಯತಿಯಿಂದನೂ ಬರಬೇಕು ಅಂತ ನಾನು ಇವ ಸಾಹೇಬ್ರಿಗೆ ಕೇಳ್ತಾ ಇದ್ದೀನಿ. ಬಂದಿಲ್ಲ ಅಂದ್ರೆ 24.01 ಒಂದು ಅಡಿಯಲ್ಲಿ ಅವರು ಅನುದಾನವನ್ನ ಇದು ಮಾಡಿದ್ದಾರೆ. ಅದನ್ನ ಕರೆಕ್ಟ್ ಆಗಿ ಪಲ್ಲಿಗೆ ಬಂದ್ರೆ ಸರೋಗತ ಅಂತ ಹೇಳಿ ಇದರ ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಮ್ಗೆ ಇಷ್ಟು ವರ್ಷ 15-16 ವರ್ಷದಿಂದ ಜಾಗ ಮಂಜೂರು ಆಗಿದ್ರು ನಾವು ಹೋಗಕ್ಕಾಗ್ತಾ ಇಲ್ಲ. ಎಲ್ಲ ಮೀಟಿಂಗ್ ಮಾಡೋದು, ಬೆಟ್ಟದಲ್ಲಿ ಮಾತಾಡೋದು, ದಾರಿಯಲ್ಲಿ ಮಾತಾಡೋದು, ಈ ತರ ಆಗಿತ್ತು. ನಮ್ಮ ಶಾಸಕರಾದಂತ ಮಂಜನವರಿಗೆ ದಯವಿಟ್ಟು ನಮ್ಗೆ ಜಾಗ ಕೊಡಿಸಿ ಬೇಗ ನಮ್ಗೆ ಬೌಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಬೇಕು ಅಂತ ಹೊಂದಿಸ್ತಾ ಇದ್ದೀನಿ. ತಾಲೂಕಿನಲ್ಲಿ ಮೊದಲಿಂದಲೂ ಸಹ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಗೆ ಸರ್ಕಾರದ ನಿರ್ದೇಶನದಂತೆ ಎಲ್ಲ ಮಾನ್ಯ ಶಾಸಕರ ನಿರ್ದೇಶನದಂತೆ 30 ಗ್ರಾಮ ಪಂಚಾಯಿತಿಗಳಿಂದ ಪಲ್ಲಕ್ಕಿಯನ್ನ ಪ್ರತಿ ಸಾರಿ ಸಹ ನಾವು ತಂದಿದ್ದೀವಿ. ಅಂದ್ರೆ ಎಲ್ಲಿ ಜಯಂತಿ ಮಾಡ್ತೀವೋ ನೇತಾಜಿ ಕ್ರೀಡಾಂಗಣಕ್ಕೆ ತಂದಿದ್ದೀವಿ. ಅದರ ಜೊತೆಗೆ ವಾದ್ಯಗೋಷ್ಠಿ ಇರ್ಬೋದು ಎಲ್ಲವನ್ನೂ ಸಹ ಪಂಚಾಯಿತಿಗಳಿಂದ ವ್ಯವಸ್ಥೆ ಮಾಡಿ ನಮ್ಮ ಆನಂದ್ ಸಲಹೆಗಳಿಗೆ ಒಂದು ಪಂಚಾಯಿತಿಗೆ 4-5 ಪಟಾಕಿಗಳು ಬರ್ತಾ ಇದ್ದೀವಿ. ಅದರ ಜೊತೆಗೆ ತಮಗೊಂದು ಮನಸ್ಸಲ್ಲಿರಲಿ, ಎಲ್ಲಾ ಕಾರ್ಯಕ್ರಮಗಳು, ಎಲ್ಲಾ ಜಯಂತಿಗಳು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಾವು ಮಾಡಿದ್ದೀವಿ. ಬಂದಾಗಿಂದಲೂ ಸಹ ಯಾವುದೇ ಕಾರ್ಯಕ್ರಮವನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದೇ ಹೊರತು ಯಾವುದೇ ರೀತಿಯ ಅವರಿಗೆ ಕಳಂಕ ತಂದಿಲ್ಲ. ಈ ಸರಿ ಸಹ ಅದೇ ರೀತಿ ನಾವು ಮಾಡ್ತೀವಿ. ಅದರ ಜೊತೆಗೆ ಎಲ್ಲ ಪಂಚಾಯಿತಿಗಳಲ್ಲಿ ಇರುವಂತಹ ಮುಖಂಡರನ್ನ ಕರೆದು ಪೂಜೆ ಸಲ್ಲಿಸೋದ್ರ ಮುಖಾಂತರ ಎಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತೆ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಪೂಜೆ ಸಲ್ಲಿಸೋದು, ಅದರ ಜೊತೆಗೆ ಪಲ್ಲಕ್ಕಿಗಳ ಒಂದು ವಿಜೃಂಭಣೆಯಿಂದ ಮಾಡ್ತೀವಿ. ಈಗ ಮಾನ್ಯ ಶಾಸಕರು ಏನ್ ನಿರ್ದೇಶನ ಕೊಡ್ತಾರೆ, ನಾವೆಲ್ಲ ನಮ್ಮ ಅಧಿಕಾರಿಗಳ ಪರವಾಗಿ ನಾವು ಭರವಸೆ ಕೊಡ್ತಾ ಇದ್ವಿ. ಖಂಡಿತವಾಗಿ ನಾವು ಅದನ್ನ ನೆರವೇರಿಸಿಕೊಡ್ತೀವಿ ಅಂತ ಹೇಳ್ತಾ 2 ಮಾತಾಡೋ ಅವಕಾಶ ಆವೇಶದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಸರ್ವೆ ಕಾರ್ಯಕ್ಕೆ ವಿಳಂಬ ಆಯ್ತು ಎಂಟಲ್ ಬೈದ ಬೇಡ. ನಿಮ್ ಬಗ್ಗೆ ಬಹಳಷ್ಟು ದೊಡ್ಡ ಗೌರವ ಕೊಡಿ ನಮ್ಮ ಸಮಾಜ. ನಿಮ್ಮ ಸಹಕಾರ ಸದಾಕಾರವಾಗಿ ಬಿಟ್ಟು ತಮಗೂ ಸಹ ಅಭಿನಂದನೆ ತಿಳಿಸಿ ಧನ್ಯವಾದ.